ಹಾಯ್ ನಮಸ್ಕಾರ. ಸ್ಪೇನ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಿರುವಂತಹ ಈ ಗೃಹಲಕ್ಷ್ಮಿಗೆ ಕಂಟಕ ಇನ್ನೂ ಸಹ ಮುಗ್ದಿಲ್ಲ ಅಂತ ಕಾಣಿಸ್ತಾ ಇದೆ. ಯಪ್ಪ, 2,000 ರೂಪಾಯಿಗೆ 2,000 ಕಂಡೀಷನ್ ಹಾಕ್ತಾ ಇದೆ ಈ ಸರ್ಕಾರ. ಇನ್ನು ನಮ್ಮ ಕರ್ನಾಟಕದಲ್ಲಿ ಹೇಗೋ ಹಾಗೇನೆ ದೆಹಲಿಯಲ್ಲಿ ಕೂಡ ದೆಹಲಿ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರುತ್ತಂತೆ. ಅದರ ಹೆಸರು ಗೃಹಲಕ್ಷ್ಮಿ ಅಲ್ಲ, ದೆಹಲಿ ಲಕ್ಷ್ಮಿ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಯಾರ್ಯಾರು ಅರ್ಹ ಮಹಿಳೆಯರು ಇರ್ತಾರೆ ಅಂತಹವರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಹಣವನ್ನು ಕೊಡೋದಕ್ಕೆ ಅಲ್ಲಿನ ಒಂದು ಸರ್ಕಾರ ಬೇಜಾನ್ ಕಂಡೀಷನ್ಸ್ ಅನ್ನ ಹಾಕಿದೆ. ಅಂದರೆ ಇಲ್ಲಿ ಹೇಗೆ ನಾವು 2,000 ಕೊಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರದವರು ಗೃಹಲಕ್ಷ್ಮಿ ಹೆಸರಲ್ಲಿ, ಹಾಗೇನೆ ಅಲ್ಲಿ 2,500 ರೂಪಾಯಿನ ಕೊಡ್ತಾರಂತೆ ದೆಹಲಿ ಲಕ್ಷ್ಮಿ ಯೋಜನೆ ಅನ್ನುವಂತಹ ಹೆಸರಲ್ಲಿ. ಈ ಯೋಜನೆಯ ಲಾಭ ಅಂದರೆ 2,500 ರೂಪಾಯಿಯನ್ನ ತಗೊಳ್ಳೋದಕ್ಕೆ ಅಲ್ಲಿರುವಂತಹ ಹೆಣ್ಮಕ್ಳು ಏನು ಮಾಡಬೇಕು ಗೊತ್ತಾ? HPV ಲಸಿಕೆಯನ್ನು ಹಾಕಿಸ್ಕೋಬೇಕು. ಇನ್ನು ಗರ್ಭಿಣಿಯರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಸಹ ಪೋಷಣ್ ಟ್ರ್ಯಾಕರ್ನಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಹಾಗೆ ಎಲ್ಲ ಪರ್ಸನಲ್ ಡೇಟಾ ಅಂದರೆ ಅವರ ಒಂದು ಮಹಿಳೆಯರ ಏನೇನು ಪರ್ಸನಲ್ ಡೇಟಾ ಇರುತ್ತೆ, ಅವ್ರು ಏನು ಕೇಳುತ್ತೆ ಆ ಒಂದು ಅಪ್ಲಿಕೇಶನಲ್ಲಿ, ಆ ಡೇಟಾವನ್ನು ಕೂಡ ಹಂಚ್ಕೊಳ್ಳೋದಕ್ಕೆ ಕೂಡ ಅವರಿಗೆ ಕೊಡಬೇಕಾಗುತ್ತೆ, ಪರ್ಮಿಷನನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಗೃಹಲಕ್ಷ್ಮಿಗೆ, ಯಾವ ರೀತಿಯಾಗಿ ಲೇಡೀಸ್ಗೆ ಮಹಿಳೆಯರಿಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರಲ್ಲ, ಈ ಎಲ್ಲ ಒಂದು ಪ್ರೊಸೀಜರ್ ಕೂಡ ಅಲ್ಲಿ ಕೂಡ ಇರುತ್ತೆ. ಅದನ್ನು ಕಡ್ಡಾಯವಾಗಿ ಅಲ್ಲಿರುವಂತಹ ಹೆಣ್ಮಕ್ಳು ಅಂದರೆ ಆ ಯೋಜನೆ ಅಡಿಯಲ್ಲಿ ಬರುವಂತಹ ಹೆಣ್ಮಕ್ಳು ಯಾರ್ಯಾರು ಫಲಾನುಭವಿಗಳು ಇರ್ತಾರೆ ಅವರು ಮಾಡಿಸ್ಲೇಬೇಕಾಗತ್ತೆ. ಮತ್ತೆ ಈ ಯೋಜನೆಯ ಹೊಸ ನಿಯಮಗಳ ಪ್ರಕಾರ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರತಿ ಕುಟುಂಬದಲ್ಲಿ 14 ವರ್ಷಕ್ಕಿಂತ ಮೇಲ್ಪಟ್ಟ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಂತಹ HPV ಲಸಿಕೆಯನ್ನು ಹಾಕ್ಸೋದು ಕಡ್ಡಾಯ ಆಗಿರುತ್ತೆ. ಅಂದರೆ ಈ ಒಂದು ಲಸಿಕೆಯನ್ನು ಹಾಕ್ಸಿದ್ರೆ ಮಾತ್ರ ಅವರು ಅಲ್ಲಿ ಫಲಾನುಭವಿಗಳು ಆಗ್ತಾರೆ. ಯಾರೊಂದು ಲಸಿಕೆಯನ್ನು ಹಾಕ್ಸಿರಲ್ಲ ಅವರಿಗೆ ಆ ಒಂದು ಹಣ ಸಿಗೋದಿಲ್ಲ. ಇದರೊಂದಿಗೆ ಕುಟುಂಬದ ಇತರೆ ಬೇರೆ ಬೇರೆ ಮಕ್ಕಳಿದ್ರೆ ಅಂದರೆ ಅವ್ರಿಗಿಂತ ಚಿಕ್ಕವ್ರು ಇರ್ಬೋದು, ಬೇರೆ ಬೇರೆ ಮಕ್ಳಿರ್ಬೋದು, ಗಂಡು ಮಕ್ಳು ಇರ್ಬೋದು, ಅವ್ರಿಗೂ ಎಲ್ರಿಗೂ ಸಹ ಅಂದರೆ ಅವ್ರಿಗೆ ಏನೇನು ಲಸಿಕೆಗಳು ಇರ್ತಾವಲ್ಲ ಚಿಕ್ಕ ಮಕ್ಕಳಿಂದ, ಇಂತಿಂಥ ಲಸಿಕೆ ಇಷ್ಟು ವರ್ಷಕ್ಕೆ ಇಷ್ಟಲ್ಲ ಈ ಥರ ಲಸಿಕೆ ಹಾಕಿಸ್ಬೇಕಂತ ಆ ಎಲ್ಲ ಲಸಿಕೆಗಳು ಸಹ ನಿಗದಿತ ಲಸಿಕೆಗಳೇನಿರ್ತವೆ ಅವನ್ನೆಲ್ಲವನ್ನು ಸಹ ಹಾಕಿಸಿರ್ಬೇಕಂತೆ. ಅಲ್ಲಿ ಗರ್ಭಿಣಿಯರು ಅಥವಾ ಹಾಲುಣಿಸುವಂತಹ ತಾಯಂದಿರು ಇದ್ದರೆ ಅವರನ್ನು ಕೇಂದ್ರ ಸರ್ಕಾರದ ಪೋಷಣ್ ಟ್ರ್ಯಾಕರ್ ವೇದಿಕೆಯಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇನ್ನು HPV ಲಸಿಕೆ ಸುರಕ್ಷಿತವಾಗಿದೆ, ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಸಹಕಾರಿಯಾಗಿದೆ. ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ 14ರಿಂದ 15 ವರ್ಷದೊಳಗಿರುವಂತಹ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಒಂದು ಫ್ರೀ ಲಸಿಕೆ HPV ಲಸಿಕಾ ಅಭಿಯಾನ ಕೂಡ ಇದು ಆಗಿದೆ. ಇನ್ನು ಈ ಕುರಿತಾಗಿ ಶಾಲೆಗಳಲ್ಲಿ ಇರಬಹುದು, ಸಭೆ ನಡೆಸುವಂತಹ ಮೂಲಕ ಅಥವಾ ಇತರ ಇಲಾಖೆಗಳ ಸಹಕಾರದಿಂದ ಮಕ್ಕಳಿಂದಲೂ ಸಹ ಪೋಷಕರಿಗೆ ಮಾಹಿತಿ ಕೊಡಬೇಕಾಗತ್ತೆ. ಕೆಲವೊಬ್ಬರಲ್ಲಿ ಲಸಿಕೆಯನ್ನು ಹಾಕಿಸ್ಕೊಳ್ಳೋದಕ್ಕೆ ಭಯ ಇರುತ್ತೆ. ಅಂದರೆ ಈ ಲಸಿಕೆ ಹಾಕಿಸ್ಕೊಂಡ್ರೆ ಏನಾಗುತ್ತಪ್ಪ, ನಮ್ಗೇನಾದರೂ ಆಗಬಹುದಾ, ಏನಾಗುತ್ತೋ ಏನೋ ಅಂತ ಒಂದು ಭಯ ಅನ್ನೋದು ಇರುತ್ತೆ. ಸಾಮಾನ್ಯವಾಗಿ ಜನಗಳಿಗೆ ಒಂದು ಲಸಿಕೆ ಬಗ್ಗೆ ಗೊತ್ತಿಲ್ಲದಿದ್ದವ್ರು, ಮಾಹಿತಿ ಗೊತ್ತಿಲ್ಲದಿದ್ದವ್ರಿಗೆ ಆ ರೀತಿ ಭಯ ಕಾಡ್ತಾ ಇರುತ್ತೆ. ಅಂತಹ ಒಂದು ತಪ್ಪು ಕಲ್ಪನೆ ಏನಿದೆ ಅದನ್ನು ಹೋಗಲಾಡಿಸ್ಬೇಕು. HPV ಲಸಿಕೆ ಬಗ್ಗೆ ಪೋಷಕರಿಗೆ ಒಂದು ಮಾಹಿತಿ ಕೊರತೆ ಇರೋದ್ರಿಂದ ಲಸಿಕೆಯನ್ನು ಕೊಡಿಸೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಲಸಿಕೆಯ ಅವಶ್ಯಕತೆ ಹಾಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಯುವಂತಹ ಬಗ್ಗೆ ಸರಿಯಾದಂತಹ ಅರಿವನ್ನು ಮೂಡಿಸಬೇಕು ಅನ್ನೋದು ಈ ಒಂದು ಅಭಿಯಾನದ ಒಂದು ಉದ್ದೇಶ. 35 ವರ್ಷ ಕಳೆದಂತಹ ಮಹಿಳೆಯರು ಯಾರ್ಯಾರು ಇರ್ತಾರೆ ಗರ್ಭಕಂಠದ ತಪಾಸಣೆ ಮಾಡಿಸೋದ್ರಿಂದ ಗರ್ಭಕಂಠದ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಕೂಡ ತಗೋಬೋದಾಗಿರುತ್ತೆ. ಇದು ಒಂದು ಏನಿದೆ ಈ ಒಂದು ಯೋಜನೆಯ ಒಂದು ಮಹತ್ವದ ಉದ್ದೇಶ ಅಂತಲೇ ಹೇಳ್ಬಹುದು. ಈ ಯೋಜನೆಯಡಿ ಸಿಗುವಂತಹ ಒಂದು ಹಣ ಏನಿರುತ್ತೆ ಅದರಲ್ಲಿ 2,500 ರೂಪಾಯಿ ಹಣ ಇರುತ್ತಲ್ಲ, ಅದರಲ್ಲಿ 1,500 ರೂಪಾಯಿ ಹಣವನ್ನು ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡಲಿ ಅನ್ನುವಂತಹ ಉದ್ದೇಶದಿಂದ ಬ್ಯಾಂಕ್ ಖಾತೆಯಲ್ಲೇ ಡಿಪಾಸಿಟ್ ಥರ ಇಟ್ಟಿರ್ತಾರೆ. ಜೊತೆಗೆ ಇನ್ನು ಉಳಿದಂತಹ 1,000 ಹಣವನ್ನು ಡಿಜಿಟಲ್ ವ್ಯಾಲೆಟ್ ಮೂಲಕ ಅವರಿಗೆ ಕೊಡಲಾಗುತ್ತೆ. ಈ ಹಣವನ್ನು ಯಾವುದೇ ಒಂದು ದುಶ್ಚಟಗಳಿಗೆ ಬಳಸಬಾರದು ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಕಣ್ಗಾವಲನ್ನು ಕೂಡ ಅಲ್ಲಿನ ಒಂದು ಸರ್ಕಾರ ಇಟ್ಟಿದೆಯಂತೆ. ಸದ್ಯಕ್ಕೀಗ ಕರ್ನಾಟಕದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಲಸಿಕೆಯನ್ನು ಸರ್ಕಾರ ಕಡ್ಡಾಯ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯೋದಕ್ಕೆ ಏನೇನೋ ಷರತ್ತುಗಳನ್ನು
ಹಾಕ್ತಾ ಇದ್ದಾರೆ ಸರ್ಕಾರದವರು. ಆದರೂ ಸಹ ಈವರೆಗೂ ಆರೋಗ್ಯ ಇಲಾಖೆ ವತಿಯಿಂದ ಯಾವುದೇ ರೀತಿಯ ಷರತ್ತುಗಳು ಅಂದರೆ ಇದ್ರ ಬಗ್ಗೆ ಗರ್ಭಕಂಠ ಕ್ಯಾನ್ಸರ್ದ ಒಂದು ಲಸಿಕೆ ಬಗ್ಗೆ ಷರತ್ತುಗಳು ಇದುವರೆಗೂ ಬಂದಿಲ್ಲ. ಆದರೆ ದೆಹಲಿ ಸರ್ಕಾರದ ಮಾದರಿಯಲ್ಲಿ ಭವಿಷ್ಯದಲ್ಲಿ ಏನಾದರೂ ರಾಜ್ಯದ ಜನತೆ ಆರೋಗ್ಯದ ಒಂದು ದೃಷ್ಟಿಯಿಂದ ಇಂತಹ ಷರತ್ತುಗಳು ಜಾರಿಗೆ ಬಂದರೂ ಸಹ ಆಶ್ಚರ್ಯ ಏನೂ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.